ಸಾದತ್ ಹಸನ್ ಮಾಂಡೋ ಆಂಟನ್ ಚೆಕಾಫ್ ಎಷ್ಟು ಅದ್ಭುತ ಕಥೆಗಳು, ಸಣ್ಣ ಸಣ್ಣ ಕಥೆ. ಆಂಟನ್ ಚೆಕಾಫ್ದು ದ ಕ್ಲಾರ್ಕ್ ಅಂತ ಒಂದು ಕಥೆ. ಕ್ಲಾರ್ಕ್ ಒಂದು ನಾಟಕಕ್ಕೆ ಹೋಗ್ತಾನೆ. ಅವನು ಮುಂದ್ಗಡೆ ಸಾಲಿನಲ್ಲಿ ಅವನು ಬಾಸ್ ಕಾರ್ಯಕ್ರಮ ಶುರುವಾಗುತ್ತೆ, ನಾಟಕ ನಡೀತಾ ಇದೆ. ಈ ಕ್ಲಬ್ಗೆ ಒಂದು ಸೀನ್ ಬರುತ್ತೆ, ಆಕ್ಷನ್. ಅವಾಗ ಬಾಸ್ ಹಿಂಗ್ ತಿರುಗಿ ನೋಡ್ತಾರೆ. ಅವರ ಅಂದ್ರೆ ಕೂದಲು ಉದುರಿ ಹೋಗಿರುವಂತಹ ತಲೆಯ ಅದರ ಮೇಲೆ ಈ ಸಾಹೇಬನ ಅಕ್ಷಯ ತುಂತುರುಗಳು ತಕ್ಷಣ ಅವನ ಜೇಬಿಂದ ಅವನು ಖರ್ಚು ಬರೆಸ್ತಾನೆ. ಆಮೇಲೆ ಪಾಪ ಬಹಳ ತಳಮಳ ಆಗ್ತದೆ. ಎಂತ ಕೆಲಸ ಆಗೋಯ್ತು, ಬಾಸ್ ತಲೆಗೆ ಉಗಿದ್ಬಿಟ್ನ. ಅದು ಪಾಡಿ ಅದು ನಾಟಕ ನಡೀತಾ ಇರುತ್ತೆ, ಇವನು ನೋಡೋದೇ ಅಲ್ಲ. ಅಷ್ಟೊತ್ತಿಗೆ ಅವನ ಆಸಕ್ತಿ ಹೋಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಸರ್ ಐ ಆಮ್ ಸಾರಿ ಅಂತ ಅದಕ್ಕೆ ಅವನು ಬಾಸ್ ಇಟ್ಸ್ ಓಕೆ. ಸ್ವಲ್ಪ ಹೊತ್ತಾದ್ಮೇಲೆ ಐ ಫೀಲ್ ವೆರಿ ಅನ್ಹ್ಯಾಪಿ ಸರ್, ಯು ಮಸ್ಟ್ ಎಕ್ಸ್ಕ್ಯೂಸ್ ಮೀ. ಇಟ್ಸ್ ಓಕೆ ಮ್ಯಾನ್, ಐ ಆಮ್ ಎಂಜಾಯಿಂಗ್ ದಿ ಡ್ರಾಮಾ. ಬಿಡು, ನನ್ನ ಕೈ ಬಿಡು. ಇಂಟರ್ವ್ಯೂಲ್ ಸಿಗ್ತಾನಲ್ಲ ಅಂತೇಳಿ ಅಲ್ಲಿ ಹೊರಗಡೆ ಇಂಟರ್ವ್ಯೂಲ್ ಕಾಯ್ತಾ ಇರ್ತಾನೆ. ಅಲ್ಲಿ ಬಂದು ಸರ್ ಐ ಆಮ್ ಸಾರಿ. Pretty fellow, how many times you want to tell it? Don't repeat. Go. ಅದಾದ್ಮೇಲೆ ನಾಟಕ ಮುಗಿಯೋವರೆಗೂ ಇವನು ಸಾರ್ ಅನ್ನೋದು ಅವನು ಬಯಸ್ಕೊತಾನ. ಮರು ದಿವಸ ಬೆಳಿಗ್ಗೆ ನೀಟಾಗಿ ಒಂದು ಟೈ ಕಟ್ಕೊಂಡು ಡ್ರೆಸ್ ಮಾಡಿ ಆ ಬಾಸ್ ಚೇಂಬರ್ ಹೋಗ್ತಾರೆ. ಅವರು ವಾಟರ್ that's what feel sorry, it will not be repeated again. Look man, you have been bothering me since yesterday evening. At least now ಈಗಾದರೂ ಬಿಟ್ಬಿಡ ಸಾಕು, ಎಷ್ಟು ಸಲ ಹೇಳ್ತೇನೆ. ಥ್ಯಾಂಕ್ ಯು ಹೊರಗಡೆ ಇಂಟರ್ವ್ಯೂಲ್ ಅಲ್ಲಿ ಮತ್ತೆ ಬರ್ತಾರೆ. ಆ ಬಾಸ್ ಪರಿಸ್ಥಿತಿ ಏನಾಗಿರ್ಬೋದು, ಆ ಬಿಡಿಯ ಶಾಂಬಲ್ ಆ ಥರ ಇತ್ತು. ನನ್ನ ಬಾಯಲ್ಲಿ ಯಾಕವನ್ನೆಲ್ಲ ಅನ್ನಿಸ್ತು. ನೀವು ನೋಡ್ಬೇಕು, ವೆರಿ ಹ್ಯೂಜ್ ಮ್ಯಾನ್, ಹಂಡೆ ಮೇಲೆ ಚುಂಬು ಅನ್ನೋ ಥರ ಒಳ್ಳೆ ಮನುಷ್ಯ ಪಾಪ. ಆಮೇಲೆ ಲಾಸ್ಟ್ ಒಂದ್ಸಲ ಹೋಗೋಕ್ ಮುಂಚೆ ಅನ್ನೋ ಥರ ಹೋಗಿ ಐ ಆಮ್ ಅಗೇನ್ ಸಾರಿ ಸರ್, ಇನ್ನು ಒಂದೇ ಒಂದು ಸಲ ನೀನು ನನ್ನನ್ನು ಸಾರಿ ಸರ್ ಅಂದ್ರೆ ನೌಕರಿಯಿಂದನೇ ತೆಗಿತೀನಿ ಬಾಸ್, ಬಟ್ ಸ್ಟಿಲ್ ಐ ಆಮ್ ಸಾರಿ ಸರ್. ಅಲ್ಲಿಂದ ಸೀದಾ ತನ್ನ ಮನೆಗೆ ಹೋಗಿ ಆ ಟೈ ಕೋಟೆಲ್ಲ ಬಿಚ್ಚಾಗಿ ಸೋಫಾದ ಮೇಲೆ ಕೂತ್ಕೊಂಡು ಹಾಗೆ ಸತ್ತು ಹೋಗ್ತಾನೆ. ಎಂಥ ಕಥೆ ಅಂದ್ರೆ ನಾನು ಬಹಳ ವರ್ಷ ಇದು ಆಗ್ತಾ ಇತ್ತು. ಮಿಡಲ್ ಕ್ಲಾಸ್ ಭಯಗಳು ನನಗೆ ಈ ದುಡ್ಡಿಗೆಲ್ಲ ಬಂದಿದೀಗ, ಬಾರದೇ ಇದ್ದ ಏನು ಕೆಲಸ ಇದ್ದ ದಿನಗಳಲ್ಲಿ ಈ ಥರದ ಕಥೆಗಳು ಬಹಳ ರಂಜನೆ ಮಾಡ್ತಾರೆ. ದಾಸ್ತೋವ್ಸ್ಕಿ ಚಿಕ್ಕವನಿದ್ದಾಗಲಿಂದಾನೆ ನಮ್ಮಮ್ಮ ನನಗೆ ಹಿಂದಿ ಕಲಿಸಿದ್ರಿಂದ ಮುನ್ಷಿ ಪ್ರೇಮಚಂದ್ರ ಅವ್ರ ಕಥೆಗಳನ್ನ ಬಹಳ ಅವೇ ಬಹಳ ವಂಡರ್ಫುಲ್ ಕಥೆಗಳು ಬರ್ತಾರೆ. ತೆಲುಗಿನಲ್ಲಿ ಗುಡಿಪಾಟ ವೆಂಕಟಚಲಂ ಅವ್ರ ಕಥೆಗಳು ಬರ್ತಾರೆ. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, 1964 ಇರಬೇಕು,
ನಮ್ಮಮ್ಮ ಸಾಹಿತ್ಯ ಸಮ್ಮೇಳನಕ್ಕೆ ಅಂತ ಬಂದವರು ಇಲ್ಲಿ ಕನ್ನಡದ ಅತ್ಯುತ್ತಮ ಕಥೆಗಳು ಅಂತ ಒಂದು ಪುಸ್ತಕ ಇವಾಗ ಎಡಿಟ್ ಮಾಡಿದ ಅಂತ ಗೊತ್ತಾಗುತ್ತೆ. ಆದ್ರೂ ಸಲ ತುಂಬಾ ಕಾಲದಿಂದ ಇವಾಗಲ್ಲ ಎಂತ ಇದು ಸಣ್ಣ ಕಥೆ ಅನ್ನೋದು ಇದೆಯಲ್ಲ, ಇಟ್ಸ್ ಲೈಕ್ ಎ ಗರ್ಲ್ ಫ್ರೆಂಡ್. ವೈಫ್ ಕೂಡ ಕಷ್ಟ, ಪದೇ ಪದೇ ಪರಿಚಯ ಓದಿದ್ರೇನ್ರಿ ಚೆನ್ನಾಗಿದ್ಯಾ ಮಾರಾಯ್ತಿ ಬಿಡೋದ್ಲಿ. ತುಂಬ ಒಳ್ಳೆ ಕಥೆಗಳನ್ನ ಓದಿದ್ವಿ. ಮೊನ್ನೆ ಕೂದ್ ಲೆಕ್ಕ ಹಾಕಿದ್ರೆ ನಂದೇನೆ 24 ಕಥೆಗಳಿವೆ. ಅದರಲ್ಲಿ ಒಂದನ್ನ ಇವರು ಅಪಹರಿಸಿದ್ದಾರೆ ಜೋಗಿ. ಏನಂತ ಗೊತ್ತಾಯ್ತು. ನಾನೊಂದ್ಸಲ ನಾಲ್ಕೈಯಲ್ಲಿ ಚಂದ್ರಶೇಖರ, ನಾನು, ಜೋಗಿ, ಅವನು ಕಥೆ ಬರದೇ ಹೆದರ್ಸೋದು. ಒಂದು ಸಣ್ಣ ಗೇಮ್ ಕಣ, ಇನ್ನೇನಿಲ್ಲ, ಕಥೆ ಬರೆಯೋಣ ಬರ್ತೀಯಾ ಬಾ ಕಥೆ ಬರೆಯೋಣ, ಒಂದು ಆಮಂತ್ರಣ ಕೊಟ್ಟು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಯಾವುದಾದ್ರೂ ಒಂದು ಐಲ್ಯಾಂಡ್ ಎಲ್ಲ ಒಂದು ಕಡೆ ಭಾಳ ನೆಮ್ಮದಿಯಾಗಿರೋ ಕಡೆ ಬಿಟ್ಟು ಒಂದು ದಿವಸದ ಒಳಗಾಗಿ ಒಂದು ಕಥೆ ಬರ್ಕೊಂಡು ದಟ್ ಆಲ್ ಅವರ್ ರಿಕ್ವೈರ್ಮೆಂಟ್. ಮತ್ತು ಸತ್ವದಾನ ಕಾರಣಕ್ಕೆ ಸ್ವಲ್ಪ ಅವನಿಗೆ ಅಪಚಾರ ಮಾಡಿದ್ವಿ. ಎಷ್ಟು ಒಳ್ಳೆ ಕಥೆ, ಅಲ್ಲಲ್ಲಿ ಕೃಷ್ಣ ಹೇಳ್ತಾರೆ. ಕೃಷ್ಣನ ಕಥೆಗಳು ಹಾಳು ಬಿಡ್ತದೆ ಕಥೆಗಳು ನಾವು ಎಂಜಾಯ್ ಮಾಡ್ತೇವೆ. ಆಮೇಲೆ ನಾವು ಓದಿದ ಮೇಲೆ ಈ ಪುಣ್ಯಾತ್ಮನಿಗೆ ಅದು ಇನ್ನೊಂದ್ಸಲ ಕನ್ನಡದಲ್ಲಿ ಹೇಳಿದ್ರು. ಯಾರಿಗೆ? ಶಂಕರನ. ಅದೇನೋ ಓದ್ತಿದ್ದೀರ ನಿನ್ನೆ ಓದ. ಈ ಜೋಗಿ ಬಗ್ಗೆ ನನಗೆ ಆಶ್ಚರ್ಯ, ಚಾಂದ್ ಬಗ್ಗೆ ಏನು ಅಂದ್ರೆ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಕಥೆ ಸಾಮಾನ್ಯ ಬರೀತಾರೆ. ಕಷ್ಟ ಅಂದ್ರೆ ಬರೀಕ ಆಗುದೇ. ವ್ಯಾಸರು ತೀರ್ಕೊಳ್ಳೋಕೆ ಮುಂಚೆ ಒಂದ್ಸಲ ನನ್ನ ಆರಿಸಿದ್ರು. ಅವ್ರು ಸುಮಾರು 300-400 ಕಥೆ ಬರ್ತಾರೆ. ಆಮೇಲೆ ಒಂದು ಪುಸ್ತಕ ಬಂತು ಪೋಸ್ಟರ್, ಈ ಎಲ್ಲೋ ಬಂದಿದೆಯಲ್ಲ, ಎಲ್ಲೋ ಓದಿದೀನಲ್ಲ ಇದು ಅಂತ ಅನ್ಸೋಕೆ ಅರ್ಧಕ್ಕೆ ನೋಡಿದ್ರೆ ನಾನೇ ಬರೆದಿರೋದು ನೋಡಿ. ಹೀಗಾಗಿ ಚಾಂದನ ಪುಸ್ತಕ ಬಿಡುಗಡೆ ಮಾಡೋ ಹೊತ್ತಿಗೆ ನನಗೂ ಕಥೆಗಳಿಗೂ ಸಂಬಂಧ ಇಲ್ಲ ಅಂತ ಇಟ್ಸ್ ವೆರಿ ಡಿಫಿಕಲ್ಟ್. ಕಾದಂಬರಿ ಅಂತೀರ, ಬಸ್ ರೆಡಿ. ಕಾದಂಬರಿ ಹೆಂಡತಿ ವಿದುರ ಸುಮ್ಮನೆ ಕಥೆ ಗರ್ಲ್ಫ್ರೆಂಡ್. ಚಾಂದ್ ಪುಸ್ತಕವನ್ನು ಓದಬೇಕು ಅಂತ 2 ದಿವಸದಿಂದ ತಗೋತೀನಿ ಕೈಗೆ, ಯಾರೋ ಬರ್ತಾರೆ ಇನ್ನೇನು. ವೆರಿ ಅಫೆಕ್ಷನೇಟ್ ಬಾಯ್. ವಯಸ್ಸಿನಲ್ಲಿ ನಾನು ಹಿರಿಯ ಅನ್ನೋ ಕಾರಣಕ್ಕೆ ಅಣ್ಣ ಅಣ್ಣ ಅಂತ. ಅದಕ್ಕಿಂತ ಮನಸ್ಸಿಗೆ ನೋವಾಗೋದಂದ್ರೆ, ಹೀಗೆ ಸಾರ್ವಜನಿಕ ಸಮಾರಂಭಗಳಿಗೆ ಬಂದಾಗ ಹಿರಿಯ ಪತ್ರಕರ್ತರಾದ ರವಿ ಬೆಳೆಯಲಿ ನಾ ಹಿರಿಯ ಮರ ಮೊಟ್ಟಮೊದಲು ಸೇರಿದರೆ ನಾವು ಹಿರಿಯ ಪತ್ರಕರ್ತರು ಮೊನ್ನೆ ಬಿಡಿ ಸೇರಿ ನೋಡಾಡ್ತಾ ಇದ್ರು. ನಾವು ಹಿರಿಯರಂಗ ಸಾಕು. ಇನ್ನು ಇದಲ್ಲ ವೆಂಕಟ ಸುಬ್ಬಯ್ಯ 102ನೇ ಬರ್ಡೇ ಅಂತ ಪೇಪರ್ ಓದಿದ್ದು ಯಾವ್ದೇ ಏನು ಸಹ ಸುಮ್ಮನೆ 102 ವರ್ಷ ಬೋರೆಸ್ಟ್ ಆಗಿರ್ಬೇಕು ಲೆಕ್ಕ. ಅವ್ರಿಗೂ ಬೋರ್, ನಮಗೂ ಬೋರ್. ಯಾವುದೇ ಹೋರಾಟ ಆಗಿ ಅಲ್ಲಿ ಫಸ್ಟ್ ನನಗೆ ಕಾಣಿಸದೆ ದೊರೆಸ್ವಾಮಿ. ಆದರೂ ಬೆಂಗಳೂರಿನಲ್ಲಿ ಅತಿ ಕೆಟ್ಟ ವೃತ್ತಿಯಾದ ಪತ್ರಿಕೋದ್ಯಮವನ್ನು ಮಾಡ್ತಾ ಕಥೆಗಳನ್ನು ಬರೆಯೋಕ್ಕೆ ಸಾಧ್ಯ ಅಂತ ಚಾಲೆಂಜ್ ಮಾಡಿ ಅದನ್ನು ಇವತ್ತು ಚಾಂದ್ ಗೆದ್ದಿಯ.
ಹಿರಿಯರು ಅವನಿಗೆ ಯಾಕೆ ಚಾಂದ್ ಅಂತ ಹೆಸರಿಟ್ಟರು? ಏನು ರಂಜಾನದ ಚಾಂದ್ ಅಂತೂ ಅಲ್ಲ. ಅವರು ಪಾಪ ಬಾಂಬೆಯಲ್ಲಿ ತಂದೆ ಆ ಹೊಳಗಿನಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ನಾನು ಯಾವಾಗಲೂ ಬಂದ ಕೂಡಲೇ ಒಂದು ಹಳೆಯ ಮಧುರ ಗೀತೆಯನ್ನು ಗುರುಕ್ತೀನಿ, ಚಾಂದ್ ಫಿರ್ನಿಕ್ಲ. ಒಂದು ದಿವಸ ಈ ಪತ್ರಿಕೆಯಲ್ಲಿ ಇವರೇನೋ ಬರೆದು ಯಾರೋ ಲಂಕೇಶ್ ಹಾಮಾನಾಯಕರ ಬಗ್ಗೆ ಬರೀತಾ ಇವು ಕೆಂಚು ಒಕ್ಕಲಿಗ ಅಂತ ಒಂದೊಂದು ಜಾತಿ ಒಂದೊಂದು ಕಲರ್ ಅಂತ ನಾವು ತೀರ್ಮಾನ ಮಾಡ್ತೀವಿ. ಕೆಂಚೊಕ್ಕಲಿಗ ಅಂತ ಬಂದ್ರೆ ಇಟ್ಸ್ ವೆರಿ ಡಿಫಾರ್ಮೇಟಿವ್ ಕೇಸ್ ಹಾಕಿದ್ರು. ಇವರು ಹೋಗಿ ಬಂದು ಮಾಡ್ತಾರೆ. ಒಂದು ದಿವಸ ಮಾಮೂಲು ಹಾಕಿ ಕೇಸ್ ವಿಚಾರಣೆಗೆ ಹೋದ್ರು. ಮಧ್ಯಾಹ್ನದಲ್ಲಿ ಅಂದ್ರೆ ಗುಂಡಿಗೆ ಹಾಕೋದಿಲ್ಲ. ವಾಪಸ್ ಬರ್ತಾ ಕಿರಂ ಅವ್ರು ಯಾವಾಗಲೂ ಒಂದು 5-6 ಜನ ಸುತ್ತಲೂ ಇಟ್ಕೊಂಡಿರು ಬಾಡಿಗಾರ್ಡ್ಸ್ ಥರ. ಕಿರಂ ಆಕಾಶ ನೋಡ್ರಿ, ಶುದ್ಧ ಸೊಳನೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಸನ್ಸೆಟ್. ಇದ್ದಕ್ಕಿದ್ದಂಗೆ ಒಂದು ಸ್ಕೂಟರ್ ಬಂದು ನಿಂತ್ಕೊಂಡು ಕಾರಿಗೆ ಅಡ್ಡ ಸ್ವತಃ ಯಾರು ಆ ಪ್ರಾಣಿ ಆ ಶರೀರ ಇದಕ್ಕಿದ್ದಂಗೆ ಬ್ರೇಕ್ ಹಾಕಿ ಅದನ್ನು ಪಾರ್ಕ್ ಮಾಡ್ಕ ಇದನ್ನ ಸ್ಕೂಟರ್ನ ಏನೋ ಏನು ಬಹಳ ಬರೀತ್ಯ ಆಗಲಿ ಕೃಷ್ಣ. ಅಯ್ಯೋ ಕೃಷ್ಣ ಯಾರು ಬೇಕಾದ್ರೂ ಮೆಮೊರಿ ಅಂತ ಹೇಳ್ಬೇಕು. ಏನ್ರಿ ಬರೆಯೋದು 4 ಸಾಲು ಬರ್ಬಿಟ್ಟು ದೊಡ್ಡ ರೈಟ್ರ ತಾಕತ್ತಿದೆಯಾ? ರೂಮ್ ಹಾಕೋಣ. ಈ ರೂಮ್ ಹಾಕೋದು ಮತ್ತು ಕಥೆ ಮಾಡೋದು. ಅವ್ರು ನಿಮ್ಗೆ ಯಾವ ರೂಮ್ ಬೇಕು ಹೇಳಿ, ಯಾವ ಹೋಟೆಲ್ ಬೇಕು ಹೇಳಿ. ಬೆಳಿಗ್ಗೆ ಅದಕ್ಕೆ ನಾನು ಒಂದು ಕಥೆ ಬರೆದಿರ್ತೀನಿ. ಆ ವ್ಯಾಲ್ಯೂಸ್ ಇರುವಂಥ ಕಥೆ ಅದನ್ನು ಮೀರಿದ ಬರೀತೀನಿ. ಏನು ಗಂಟು ಬಿದ್ದ ಅಂದ್ರೆ ಇವ್ರು ಕೂತ್ಕೊಳಕ್ಕಾಗ್ತಿಲ್ಲ, ಹೋಗಕ್ಕಾಗ್ತಿಲ್ಲ. ಹಿಂದೆ ನೋಡಿದ್ರೆ ಅಭಿಮಾನಿ ದೇವರುಗಳು ಕಾರಲ್ಲಿದೆ. ಒಂದು ಆ ಪರಂಪರೆ ಮುಗಿತ ಅಂತ. ಉದಾಹರಣೆಗೆ ನಾನು ಅವ್ರನ್ನೆಲ್ಲ ದೀಪಾವಳಿ ವಿಶೇಷ ಅಂಕದ ಕಥೆಗಾರರು ಜಯಂತ್ಕಾಯಿ ಏನು ಬರ್ದೇಣ್ಣ ಅಂತಾರೆ. ಅರೆ ಈಗ ವೆಯ್ಟ್ ಮಾಡ್ತೀನಿ, ಉದಾಹರಣೆ ಅವರು ಲೆಟರ್ ಬರೀತಾರೆ, ಒಂದು ಕತೆ ರೆಡಿ ಆಗುತ್ತೆ. ಅಂದ್ರೆ ಅದೊಂಥರ ಟ್ರಿಗರಿಂಗ್ ಫ್ಯಾಕ್ಟರ್. ಬೋಡುವಾರು ಕೂಡ ಬಿಟ್ಟ ಅವನು ಕಾಲಬರಿಗೆ ಒಲಿದಿದ್ದ. ಅವಾಗೆಲ್ಲ ನಮ್ಮ ಕಥೆಗಳು ಸಾಲು ಪ್ರಿಂಟ್ ಆಗ್ತದೆ ತುಷಾರದಲ್ಲಿ. ನಾನು ನೆನಬೇಕು ಅಂತಂದ್ರೆ ತುಷಾರದ ಈಶ್ವರಪ್ಪ ಎಷ್ಟು ಅದ್ಭುತವಾದ ಕಥೆಗಳು ಬಸ್ ಎಲ್ಲರೂ ಕೇಳಿದ್ರೆ ಈ ನಾಟಕಗಳು ಇನ್ನೇನಾದ್ರು ಹೆಂಗಸರು ಬಂದಿದ್ದಾರೆ ಅಂತ ನೋಡ್ತೀನಿ ಅಲ್ಲೇ.